ಹಾಯ್ ಎಲ್ಲರೂ ಹೆಂಗದಿರಿ? ನಾ ಆರಾಮದೀನಿ, ನೀವು ಆರಾಮದ್ರಿ ಅಂತೇಳಿ ಅನ್ಕೋತೇನೆ. ಸೊ ಇವತ್ತು ನೀವು ತಮ್ಮನೇಲಿ ನೋಡ್ರೆ ನಿಮಗೆ ಗೊತ್ತಾಗಿರಬೇಕು ಏನು ರೆಸಿಪಿ ಐತಂತ ಹೇಳಿ. ಸೊ ಇವತ್ತು ನಾವು ಹೋಟೆಲ್ ಸ್ಟೈಲ್ ಒಳಗೆ ಯಾವ ರೀತಿ ಮಾಡ್ತಾರೆ ಗುಲಾಬ್ ಜಾಮೂನ್ ಅನ್ನೋದನ್ನು ಒಂದು ಬ್ರೆಡ್ನಿಂದನ ಮಾಡಿ ಯಾವ ರೀತಿಯಾಗಿ ಅದ ರುಚಿ ಇರುವಂಗನ ಯಾವ ರೀತಿ ಮಾಡೋದು ಅಂಥೇಳಿ ನೋಡೋಣ ಅಂಥೇಳಿ. ಮತ್ತು ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಶೇರ್ ಕಮೆಂಟ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡ್ಕೋದನ್ನ ಮರಿಬೇಡ್ರಿ, ಪ್ಲೀಸ್ ಸಪೋರ್ಟ್ ಮಾಡ್ರಿ ಅಂತೇಳಿ ಹೇಳ್ತೇನೆ. ಸೊ ಬರ್ರಿ ಈ ವಿಡಿಯೋನ ಸ್ಟಾರ್ಟ್ ಮಾಡೋಣ. ನಾ ಈಗ ನೋಡ್ರಿ ಮಿಲ್ಕ್ ಬ್ರೆಡ್ ಅನ್ನುವಂಥ ಒಂದು ಬ್ರೆಡ್ ತೊಗೊಂಡೇನೆ, ಬ್ರೆಡ್ ಪ್ಯಾಕೆಟ್. ಸೊ ಅದರಾಗಿರುವಂಥ ಒಂದಿಷ್ಟು ಬ್ರೆಡ್ನ ತೊಗೊಂಡೇನಿ. ಅದ್ರ ಸುತ್ತಲೂ ಇರ್ತಕ್ಕಂಥ ಅಂದ್ರೆ ಬೇಯಿಸಿರ್ತಕ್ಕಂಥ ಏನು ಬೇಯಿಸ್ಯಾರಲ್ರಿ ಅವನ್ನ ನೀಟಾಗಿ ನಾನು ರೌಂಡ್ಗೆ ಕಟ್ ಮಾಡ್ಕೋತೀನಿ ರೀ. ಈ ರೀತಿ ನೀಟಾಗಿ 4 ಸೈಡ್ದ ಕಟ್ ಮಾಡ್ಕೊಂಡಾದ್ಮೇಲತ್ತ ಅವನ್ನ ನೀಟಾಗಿ ಜೋಡಿಸ್ಕೊತೀನಿ ರೀ. ಈ ರೀತಿ ನೋಡ್ರಿ, ಈ ರೀತಿ ನಾನು ಕಟ್ ಮಾಡ್ಕೊಳತ್ತೇನೆ ರೀ. ಸ್ವಲ್ಪ ಸ್ವಲ್ಪ ಉಳಿದ್ರೆ ಏನಾಗಲ್ಲ ರೀ. ಸೊ ಈ ರೀತಿಯಾಗಿ ನಾನು ಉಳಿದಿರ್ತಕ್ಕಂಥವನು ಕಟ್ ಮಾಡ್ಕೋತೇನೆ ರೀ. ಈ ರೀತಿ ನಾನು ಕಟ್ ಮಾಡಿ ಇಟ್ಕೋತೇನೆ ರೀ. ಈಗ ನಾ ಇವನ್ನ ನೀಟಾಗಿ ನೀವು ಮಿಕ್ಸಿಗೆ ಹಾಕೋದಿದ್ರೂ ಹಾಕೋಬೋದು. ಸೊ ನಾ ಕೈನೇನ ಮಾಡತ್ತೇನೆ ನೋಡ್ರಿ. ಈಗ ಕೈಲೇನ ಅವ್ನು ನೀಟಾಗಿ ಸಣ್ಣಗೆ ಪೌಡ್ರ್ ಥರ ಮಾಡ್ಕೋತೀನಿ ರೀ. ನೀವು ಮಿಕ್ಸಿಗೆ ಹಾಕೋತಿದ್ರೆ ಮಿಕ್ಸಿಗೂ ಹಾಕೋಬೋದು ರೀ. ನಾನೀಗ ಅವಕ್ಕೆ ಹಸಿ ಹಾಲು ತೊಗೊಂಡೇನಿ ರೀ, ಕಾಸಿದ ಹಾಲು ತೊಗೊಂಡಿಲ್ಲ. ಸೊ ಹಸಿ ಹಾಲು ತೊಗೊಂಡು ಸ್ವಲ್ಪ ಸ್ವಲ್ಪನ ಹಾಕ್ಕೊಂಡು ಅವನ್ನ ನೀಟಂಗಿನ ಕಲಿಸ್ಕೋತೀನಿ ರೀ. ಚಪಾತಿ ಹಿಟ್ಟು ನಾದೋ ಥರ ಆ ರೀತಿ ಹದಕ್ಕೆ ಬರೋ ಥರ ನೀವು ನೀಟಾಗಿ ಅದನ್ನು ಕಲಿಸ್ಕೋಬೇಕ್ರಿ. ಮೊದಲು ನೀವು ಹಾಲು ಭಾಳ ಹಾಕೊಂಡ್ರೆ ಅದು ಅಳಸ ಆಗಿಬಿಡ್ತೈತೆ ರೀ. ಸೊ ಅದ್ರ ಸಲುವಾಗಿ ನಾವು ಸ್ವಲ್ಪ ಸ್ವಲ್ಪನ ಹಾಲು ಹಾಕ್ಕೊಂಡು ನೀಟಾಗಿ ಅದನ್ನ ಗಂಟು ಇಲ್ಲಾರ್ದಂಗೆ ನೀಟಾಗಿ ಕಲಿಸ್ಕೋತೇನೆ ರೀ. ಈ ರೀತಿ ಕಲಸತ್ತೇನಲ್ಲ ನಾನು. ಈ ರೀತಿ ಕಲಿಸ್ಕೊಂಡು ಒಂದು 10-15 ನಿಮಿಷ ಅದನ್ನು ಮುಚ್ಚಿ ಇಡ್ತೇನೆ ರೀ. ಈಗ ಅದನ್ನು ಮುಚ್ಚಿಟ್ಟ ನಂತರ ನಾನು ಗ್ಯಾಸ್ ಮ್ಯಾಗ ಒಂದು ಪಾತ್ರೆ ಇಟ್ಕೊಂಡು ಅದಕ್ಕೆ ನೀವು ಮೆಜರ್ಮೆಂಟ್ ಮ್ಯಾಗ ತೊಗೊಂಡ್ರೂ ಅಳತಿ ಮ್ಯಾಗ ತೊಗೊಂಡ್ರೆ ನೀವು ಹಾಕೋಬೋದು ಅಳತಿ ಮ್ಯಾಗನ. ಸೊ ನಾ ಹಂಗೆ ನನಗೆ ಗೊತ್ತಿರ್ತಕ್ಕಂಥ ಅಳತಿ ಮ್ಯಾಗ ನಾ ತೊಗೊಂಡು ಹಾಕ್ಕೊಳತ್ತೇನೆ. ಈಗ ಸಕ್ಕರೆ ಹಾಕ್ಕೊಂಡೇನಿ ಪಾಕ ಮಾಡ್ಕೊಳಕ್ಕೆ. ಆಮೇಲೆ ನೀರು ಹಾಕ್ಕೊಂಡೇನಿ. ಒಂದೇಳಿ ಪಾಕ ಬರೋ ತನಕ ಅಷ್ಟೇ ನೀವು ನೀಟಾಗಿ ಅದನ್ನು ಕುದಿಸ್ಕೋಬೇಕ್ರಿ ಪಾಕ. ಈಗ ನಾನು ಒಂದೇಳಿ ಪಾಕ ಬರೋ ತನಕ ನೀಟಾಗಿ ಲೋ ಫ್ಲೇಮ್ಯಾಗ ಇಟ್ಕೊಂಡು ಅದನ್ನು ನೀಟಾಗಿ ಪಾಕ ಬರೋ ತನಕ ಕುದಿಸ್ಕೋತೀನಿ ರೀ. ಈಗದ ನೀಟಾಗಿ ಕುದಿ ಬಂದೈತಿ ಒಂದೇಳಿ ಪಾಕ. ಸೊ ಅದಕ್ಕೆ ನಾನೀಗ 1-2 ಏಲಕ್ಕಿನ ಪೌಡ್ರ್ ಮಾಡಿ ಇಟ್ಕೊಂಡೀನಿ ರೀ, ಸೊಪ್ಪೆ ಸುಲ್ಲದ. ಅದನ್ನು ಹಾಕ್ತೀನಿ ರೀ ಅದ್ರೊಳಗೆ. ಈಗ ಅದನ್ನು ಗ್ಯಾಸ್ ಆಫ್ ಮಾಡಿ ಹಂಗೆ ಬಿಡ್ತೀನಿ ರೀ ಆರಾಕ. ಏನೂ ಮುಚ್ಚಲ್ರಿ ಅದಕ್ಕೆ. ಸೊ ಆರ್ಬೇಕ್ರಿ ಸ್ವಲ್ಪ ಅದ. ಸೊ ಅದನ್ನು ಹಂಗೆ ಬಿಟ್ಟೇನಿ. ಈಗ ಎಣ್ಣೆ ಕಾಯಕ್ಕೆ ಇಟ್ಟೀನಿ ರೀ ನಾನು, ಅದು ಎಣ್ಣೆನೂ ಕಾದೈತಿ. ಸೊ ನಾ ಈಗ ಇವನ್ನ ನೀಟಾಗಿ ಮೀಡಿಯಮ್ ಸೈಜ್ ಒಳಗೆ ನಮಗೆ ಬೇಕಾದಷ್ಟು ಮೀಡಿಯಮ್ ಸೈಜ್ ಒಳಗೆ ತೊಗೊಂಡು ಅವನಷ್ಟು ಬಾಲ್ಗಳನ್ನ ಮಾಡ್ಕೋತೀನಿ ರೀ. ನೀಟಾಗಿ ಎಣ್ಣೆ ಒಳಗೆ ಕರ್ಕೊಳಕ್ಕೆ ನೀಟಾಗಿ ಅವನ್ನ ಅಷ್ಟು ಉಳ್ಳಿಗಳನ್ನ ಮಾಡಿಟ್ಕೋತೀನಿ ರೀ ನಾನೀಗ. ಈಗ ಇಷ್ಟನ್ನ ಮಾಡ್ಕೊಂಡೇನಿ. ಸೊ ನಾ ಈಗ ಎಣ್ಣೆ ಕಾದೈತ್ರಿ, ಅದರೊಳಗೆ ನೀಟಾಗಿ ಒಂದೊಂದನ್ನು ಬಿಡ್ತೀನಿ ರೀ. ಲೋ ಫ್ಲೇಮ್ನಾಗ ಇಟ್ಕೊಂಡನ ನೀವು ನೀಟಾಗಿ ಕರ್ಕೊಳ್ರಿ. ಹೈ ಫ್ಲೇಮ್ನಾಗ ಇಟ್ರೆ ಅವು ಜಲ್ದಿನ ಅಂದ್ರೆ ಕರದ್ ಬಿಡ್ತಾವ್ರಿ, ಒಳಗೇನು ಬೆಂದಿರಂಗಿಲ್ಲ. ಸೊ ಲೋ ಫ್ಲೇಮ್ನಾಗ ಇಟ್ಕೊಂಡ್ರೆ ನೀಟಾಗಿ ಒಳಗೂ ಮೇಲೂ ನೀಟಾಗಿ ಬೇಯ್ತಾವ್ರಿ. ಸೊ ನೋಡಿರಿ ನಾ ಈ ಎಷ್ಟು ಚಂದ ಬಬಲ್ಸ್ ಬರತ್ತಾವು. ಈ ರೀತಿಯಾಗಿ ಎಣ್ಣೆ ಕಾದ ನಂತರ ನೀಟಾಗಿ ಅದ್ರೊಳಗೆ ಹಾಕ್ಕೊಂಡೇನಿ ರೀ. ಸೊ ಇವನ್ನ ನೀಟಾಗಿ ಈಗ ನಾನು ಕರ್ಕೋತೀನಿ ರೀ ಎಣ್ಣೆ ಒಳಗೆ. ನೋಡಿರಿ ಲೋ ಫ್ಲೇಮ್ನಾಗ ಇಟ್ಟ ಕರ್ಕೊಳ್ರಿ. ನಾ ಈ ರೀತಿ ಅವನ್ನ ನೀಟಾಗಿ ಎಣ್ಣೆ ಒಳಗೆ ಫ್ರೈ ಮಾಡ್ಕೊಳಕತ್ತೀನಿ ರೀ.
ಹೈ ಫ್ಲೇಮ್ನಾಗ ಇಟ್ರವ ಜಲ್ದಿ ಹೊತ್ತಿ ಬಿಡ್ತಾವ್ರಿ, ನೀಟಾಗಿ ಕರಿಯಂಗೂ ಇಲ್ಲ. ಸೊ ಅದರ ಸಲುವಾಗಿ ನಾನು ಲೋ ಫ್ಲೇಮ್ನಾಗ ಇಟ್ಕೊಂಡು ನೀಟಾಗಿ ಕರ್ಕೊಂಡು ಈ ರೀತಿ ನೋಡ್ರಿ ಎಷ್ಟು ಚೆನ್ನಾಗಿ ಕರಿಯಾಕತ್ತಾವ. ನಾವು ಹಾಕೊಳಕ್ಕೆ ಸೈಡ್ಗೆ ಒಂದು ಪ್ಲೇಟ್ ತೊಗೊಂಡು ಇಟ್ಕೊಂಡೇನ್ರಿ. ಸೊ ಅದು ಎಣ್ಣೆ ಹಿರ್ಕೊಂಡ ನಂತರ ನಾನು ಅದಕ್ಕೆ ಆರಕ್ಕೆ ಇಟ್ಟಿದಂಥ ಪಾಕ್ನೊಳಗೆ ಹಾಕಿಬಿಡ್ತೀನಿ ರೀ. ಈಗ ಫ್ರೈ ಆಗ್ಯಾವ್ರಿ ಎಣ್ಣೆ ಒಳಗೆ. ಸೊ ನಾ ಈಗ ಅವನ್ನ ತೆಗಿತೀನಿ ರೀ. ನೆಕ್ಸ್ಟ್ ಉಳ್ದಾವಲ್ರಿ ಇನ್ನೊಂದು ಸ್ವಲ್ಪ, ಅವನು ಕೂಡ ನಾ ಎಣ್ಣೆ ಒಳಗೀಗ ಫ್ರೈ ಮಾಡ್ಕೋತೀನಿ ರೀ. ನಾ ಇಲ್ಲಿ ಪಾಕದ ಮ್ಯಾಗ ನೋಡಕತ್ತೀರಿ ನೀವು, ಏನೂ ಮುಚ್ಚಿಲ್ಲ, ಯಾಕಂದ್ರೆ ಅದು ಸ್ವಲ್ಪ ಪಾಕ ಆರ್ಬೇಕ್ರಿ. ಸೊ ಹಾಗಾಗಿ ಬಿಸಿ ಇದ್ರೊಳಗೆ ಹಾಕಿಬಿಟ್ರವ ಜಾಮೂನ ಒಡೆದು ಬಿಡ್ತಾವೆ. ಸೊ ಹಾಗಾಗಿ ಸ್ವಲ್ಪ ಆರೈತ್ರಿ. ಈಗ ನಾನು ಕರೆದಿಟ್ಟಿರ್ತಕ್ಕಂಥದ್ದು ಹಾಕ್ತೀನಿ ರೀ ಅದ್ರೊಳಗೆ. ಹಾಕಿ ಇವನು ಕೂಡ ನೀಟಾಗಿ ಎಲ್ಲನೂ ಫ್ರೈ ಮಾಡ್ಕೋತೀನಿ ರೀ. ಫ್ರೈ ಮಾಡ್ಕೊಂಡಾದ್ಮ್ಯಾಗ ಅವನು ಸಹ ಆ ಪಾಕನ್ಯಾಗ ಹಾಕ್ತೀನಿ ರೀ. ಹಾಕಿ ಆದ್ಮ್ಯಾಗ ನೋಡಿರಿ ಒಂದು ಅರ್ಧ ಗಂಟೆ ಒಂದೂವರೆ ಗಂಟೆ ತನಕ ನಾನು ಬಿಟ್ಟಿದ್ದೀನಿ ರೀ. ಸೊ ಈಗ ನಿಮಗೆ ಒಂದು ಬೌಲ್ ಒಳಗೆ ಹಾಕಿ ಸರ್ವ್ ಮಾಡಿ ಹೇಳ್ತೀನಿ ರೀ. ನೋಡಿರಿ ಈ ರೀತಿ ಬಂದಾವ, ಭಾಳ ಸಾಫ್ಟ್ ಬಂದಾವು ಮತ್ತು ರುಚಿನೂ ಆಗ್ಯಾವು. ಸೊ ನೀವು ಮನ್ಯಾಗ ಮಾಡ್ಕೋದು ಭಾಳ ಬೆಸ್ಟ್. ಬ್ರೆಡ್ ಇನ್ನೇನ ಸೇಮ್ ನೀವು ಪಾಕೆಟ್ ಇಟ್ಟಿಲ್ಲ ತಂದು ಮಾಡಿದ ರೀತಿಯೊಳಗನ ಬರ್ತಾವೆ. ಸೊ ಮನ್ಯಾಗ ಮಾಡ್ಕೊಂಡು ತಿನ್ನಿರಿ. ಸೊ ಈ ವಿಡಿಯೋ ಇಷ್ಟ ಆದ್ರೆ ನಿಮಗೆ ನಾ ಮೊದಲಿಗೆ ಹೇಳಿದಂಗೆ ಲೈಕ್, ಶೇರ್, ಕಮೆಂಟ್ ಮಾಡಿರಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೋದನ್ನು ಮರಿಬೇಡ್ರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.